ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ಗುರುವಾರ. ನಾವು ರಾಯರನ್ನು ನೆನೆಯೋಣ. ನೆನೆದವರ ಮನದಲ್ಲಿ ರಾಯರು ಯಾವಾಗಲೂ ಇರ್ತಾರೆ. ಯಾವಾಗಲೂ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ. ಯಾರು ನಂಬಿದಾರೋ ಅವ್ರನ್ನೆಲ್ಲರೂ ಕೈ ಹಿಡಿದು ಕಾಪಾಡೋದೇ ನಮ್ಮ ರಾಯರು. ಇವತ್ತು ನಾನು ಇವರನ್ನು ನೆನೆಯುತ್ತಾ ತುಲಾ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ತುಲಾ ರಾಶಿಯ ಪ್ರಿಯ ಸ್ನೇಹಿತರೆ, 26ನೇ ಫೆಬ್ರವರಿ ದಿನವು ನಿಮ್ಮ ಜೀವನದಲ್ಲಿ ಗಂಭೀರವಾದ ಶಕ್ತಿಗಳ ಚಲನವಲನವನ್ನು ತರುತ್ತಿದೆ. ಈ ದಿನ ಬೆಳಗ್ಗೆಯಿಂದಲೇ ಮನಸ್ಸಿನಲ್ಲಿ ಅಸ್ವಸ್ಥತೆ, ಅಜ್ಞಾನ, ಭಯ, ಏನೂ ಸರಿಯಿಲ್ಲ ಎಂಬ ಅನುಭವ ಕಾಡಬಹುದು. ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಅಡ್ಡಿಗಳು, ಕೆಲಸಗಳಲ್ಲಿ ವಿಳಂಬ, ಅನಿರೀಕ್ಷಿತ ಹಣ ನಷ್ಟ, ಮನೆಯಲ್ಲಿ ನಿರಂತರ ಜಗಳ ಇವೆಲ್ಲವೂ ಕೇವಲ ಈ ಕ್ಷಣದಲ್ಲಿ ನಡೀತಿರುವ ಘಟನೆಗಳಾಗಿರಬಹುದು. ಆದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಾಗಿರುವ ಸಾಧ್ಯತೆ ಇದೆ ಎಂದು ಗ್ರಹಸ್ಥಿತಿ ಸೂಚಿಸುತ್ತಿದೆ. ಕೆಲವರಿಗೆ ಕಪ್ಪು ಮಾಂತ್ರಿಕದ ಪ್ರಭಾವ ನಡೆದಿದೆ ಎಂಬ ಭಾವನೆ ಗಟ್ಟಿಯಾಗಬಹುದು. ಈ ದಿನ ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಅಶಾಂತಿಯನ್ನು ಉಂಟು ಮಾಡುವ ಸ್ಥಾನದಲ್ಲಿರುವುದರಿಂದ ಮನಸ್ಸು ಹೆಚ್ಚು ಚಂಚಲವಾಗಿರುತ್ತದೆ. ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು, ಭಯಾನಕ ಕನಸುಗಳು, ಹಳೆಯ ನೋವುಗಳು ಮತ್ತೆ ನೆನಪಾಗುವುದು ಇವುಗಳು ಸಾಮಾನ್ಯ ಲಕ್ಷಣಗಳಲ್ಲ. ಮನೆಯಲ್ಲಿ ದೀಪಗಳು ಹಠಾತ್ ಹಾರಿ ಬಿಡುವುದು, ದೇವರ ಫೋಟೋಗಳು ಕೆಳಗೆ ಬೀಳುವುದು, ಗಾಜು ಒಡೆಯುವುದು, ಹಠಾತ್ ವಿದ್ಯುತ್ ಸಮಸ್ಯೆಗಳು ಕಾಣುವುದು ಇವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇವು ದೃಷ್ಟಿ ದೋಷ ಅಥವಾ ನಕಾರಾತ್ಮಕ ಸ್ಪಂದನೆಯ ಸೂಚನೆಗಳಾಗಿರಬಹುದು. ತುಲಾ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಆದರೆ ಈ ದಿನ ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ದಿನ. ಕಾರ್ಯಕ್ಷೇತ್ರದಲ್ಲಿ ಯಾರೋ ನಿಮ್ಮ ವಿರುದ್ಧ ಗುಪ್ತವಾಗಿ ಮಾತನಾಡುತ್ತಿರುವ ಸಾಧ್ಯತೆ ಇದೆ. ನಿಮ್ಮ ಬೆಳವಣಿಗೆಗೆ ಅಸೂಯೆ ಪಡುವ ವ್ಯಕ್ತಿಯೊಬ್ಬರು ನಿಮ್ಮ ಮೇಲೆ ಕೆಟ್ಟ ಚಿಂತನೆ ಇಟ್ಟುಕೊಂಡಿರುವ ಸಾಧ್ಯತೆ ಇದೆ. ನಿಮ್ಮ ಯೋಜನೆಗಳು, ನಿಮ್ಮ ಹಣಕಾಸಿನ ವಿಚಾರಗಳನ್ನು ರಹಸ್ಯವಾಗಿಡಿ. ಯಾರನ್ನು ಅತಿಯಾಗಿ ನಂಬಬೇಡಿ ಸ್ನೇಹಿತರೆ. ಹಣದ ವಿಷಯದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಯಾರಾದರೂ ಹೊಸ ಹೂಡಿಕೆ ಅಥವಾ ವ್ಯವಹಾರ ಪ್ರಸ್ತಾಪ ತಂದರೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ದಾಖಲೆಗಳನ್ನು ಸಂಪೂರ್ಣವಾಗಿ ಓದಿ ಮಧ್ಯಾಹ್ನ 12:30 ನಂತರ ತೆಗೆದುಕೊಳ್ಳುವುದು ನಿರ್ಧಾರಗಳು ಉತ್ತಮ. ಬೆಳಿಗ್ಗೆ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಸಮಸ್ಯೆ ತರಬಹುದು. ಕುಟುಂಬ ಜೀವನದಲ್ಲಿ ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಅನುಮಾನಗಳು ಹುಟ್ಟಬಹುದು. ಕೋಪದಿಂದ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿ ಗಂಭೀರವಾಗಬಹುದು. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ತಲೆನೋವು, ಹೊಟ್ಟೆನೋವು ಅಥವಾ ನಿದ್ರಾಹೀನತೆ ಕಾಣಬಹುದು. ನಕಾರಾತ್ಮಕ ಶಕ್ತಿ ನಿವಾರಣೆಗೆ ಕೆಲವು ಪರಿಹಾರಗಳನ್ನು ತಪ್ಪದೇ ಮಾಡಬೇಕು. ಕರ್ನಾಟಕದಲ್ಲಿರುವ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಬಹುದು. ಮತ್ತು ತಮಿಳುನಾಡಿನ ರಾಮೇಶ್ವರಂ ಶ್ರೀ ರಾಮನಾಥ ಸ್ವಾಮಿ ದೇವಾಲಯದಲ್ಲಿ ಶಿವನ ಅಭಿಷೇಕ ಮಾಡಿಸಿದರೆ ಕರ್ಮದ ದೋಷ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿ ದೇವಾಲಯದಲ್ಲಿ ರಾಹುಕೇತು ಶಾಂತಿ ಪೂಜೆ ಮಾಡಿಸಬಹುದು. ಕೇರಳದ ಬೊಟಾನಿಕರ ಭಗವತಿ ದೇವಸ್ಥಾನದಲ್ಲಿ ದುಷ್ಟಶಕ್ತಿ ನಿವಾರಣೆಗೆ ವಿಶೇಷ ಆರಾಧನೆ ಮಾಡಲಾಗುತ್ತದೆ. ಅಲ್ಲಿ ಒಂದು ಬಾರಿ ಪ್ರಾರ್ಥನೆ ಮಾಡಿದರೂ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಪ್ರತಿದಿನ ಸಂಜೆ ತುಪ್ಪದ ದೀಪ ಹಚ್ಚಿ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಅಮಾವಾಸ್ಯೆ ದಿನ ಕಪ್ಪು ಎಳ್ಳು ದಾನ ಮಾಡುವುದು ಉತ್ತಮ. ಮನೆಯ ಬಾಗಿಲ ಬಳಿ ನಿಂಬೆ ಮತ್ತು ಮೆಣಸಿನಕಾಯಿ ಕಟ್ಟಿ ಹಾಕಬಹುದು. ನಿಮ್ಮ ಕೈಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ಉಪವಾಸ ಇದ್ದರೆ ಗ್ರಹ ದೋಷ ಕಡಿಮೆಯಾಗುತ್ತದೆ. ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚು ನೀರು ಕುಡಿಯಿರಿ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ. ನಿಮ್ಮ ಮನಸ್ಸು ದುರ್ಬಲವಾದಾಗಲೇ ದುಷ್ಟಶಕ್ತಿ ಬಲವಾಗುತ್ತದೆ. ಆದ್ದರಿಂದ ಭಯಪಡುವ ಬದಲು ಜಾಗರೂಕತೆಯಿಂದ ಭಕ್ತಿಯಿಂದ ಈ ದಿನವನ್ನು ಕಳೆಯಿರಿ. ತುಲಾ ರಾಶಿಯವರೇ, ನೀವು ಸಮತೋಲನದ ಸಂಕೇತ. ಆದರೆ ಈ 26ನೇ ಫೆಬ್ರವರಿ ದಿನವು ನಿಮ್ಮ ಒಳಗಿನ ಸಮತೋಲನವನ್ನು ಪರೀಕ್ಷಿಸುವ ದಿನ. ಯಾವುದೇ ವಿಚಿತ್ರ ಘಟನೆ ಕಂಡರೂ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ದೇವರ ಆಶ್ರಯ ಮತ್ತು ಸಕಾರಾತ್ಮಕ ಚಿಂತನೆ ಮಾತ್ರ ನಿಮ್ಮ ನಿಜವಾದ ರಕ್ಷಣಾ ಕವಚ. ತುಲಾ ರಾಶಿಯವರೇ, 26ನೇ ಫೆಬ್ರವರಿ ದಿನದ ಇನ್ನಷ್ಟು ಆಳವಾದ ಪರಿಣಾಮಗಳನ್ನು ಗಮನಿಸಿ. ಬೆಳಗ್ಗೆ 4 ಗಂಟೆಯಿಂದಲೇ ಸಂಜೆ 6 ಗಂಟೆ ಮಧ್ಯೆ ನಿಮ್ಮ ಮನಸ್ಸಿನಲ್ಲಿ ಅಸಾಮಾನ್ಯ ಭಾವನೆಗಳು ಹುಟ್ಟಬಹುದು. ಕೆಲವರಿಗೆ ಕುತೂಹಲಕರ, ಕೆಲವರಿಗೆ ಭಯಾನಕ ಕನಸುಗಳು ಕಾಣಬಹುದು. ನೀರು, ಕತ್ತಲೆ, ದಾರಿ, ಯಾರೋ ಹಿಂಬಾಲಿಸುವ ದೃಶ್ಯಗಳು ಅಥವಾ ಹಠಾತ್ ಹಳೆಯ ಘಟನೆಗಳು ನೆನಪು ಇವೆಲ್ಲವೂ ನಕಾರಾತ್ಮಕ ಶಕ್ತಿಗಳ ಸೂಚನೆ. ಮನೆಯಲ್ಲಿ ದೀಪ ಹಠಾತ್ ಹಾರಿ ಬಿಡುವುದು, ಗಾಜು ಮುರಿದು ಹೋಗುವುದು, ವಿದ್ಯುತ್ ಸಮಸ್ಯೆಗಳು ಕಾಣುವುದು ಇವುಗಳು ನಿರ್ಲಕ್ಷ್ಯ ಮಾಡಬೇಡಿ. ಇವು ದೃಷ್ಟಿ ದೋಷ ಅಥವಾ ನಕಾರಾತ್ಮಕ
ಸ್ಪಂದನೆಯ ಸೂಚನೆಗಳಾಗಿರಬಹುದು. ಕಾರ್ಯಕ್ಷೇತ್ರದಲ್ಲಿ ಸಿಹಿ ಕಾರ್ಯಗಳ ನಡೆ ನಿಮಗೆ ಅಸ್ಪಷ್ಟವಾಗಿ ಕಾಣಬಹುದು. ನಿಮ್ಮ ಯೋಜನೆಗಳನ್ನು ತಾಳ್ಮೆಯಿಂದ ಮುಂದುವರಿಸಿ. ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆಯೊಳಗೆ ಹಣಕಾಸಿನ ನಿರ್ಧಾರಗಳು ತಾತ್ಕಾಲಿಕ ವಿಳಂಬ ಅಥವಾ ಅಡ್ಡಿ ಉಂಟು ಮಾಡಬಹುದು. ಯಾರಾದರೂ ಹೊಸ ಹೂಡಿಕೆ ಸಲಹೆ ನೀಡಿದರೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ದಾಖಲೆಗಳನ್ನು ಸಂಪೂರ್ಣ ಪರಿಶೀಲಿಸಿ. ಮನೆಯಲ್ಲಿ ದಕ್ಷಿಣ ಪಶ್ಚಿಮ ಮೂಲೆಯಲ್ಲಿ ಅಸ್ವಚ್ಛತೆ ಇದ್ದರೆ ಅದನ್ನು ತಕ್ಷಣ ಸ್ವಚ್ಛಗೊಳಿಸಿ. ಮನೆಯ 4 ಮೂಲೆಗಳಲ್ಲಿ ಸ್ವಲ್ಪ ಉಪ್ಪು ಹಾಕಿ ರಾತ್ರಿ ಬಿಡಿ. ಬೆಳಗ್ಗೆ ನೀರಿನಲ್ಲಿ ಕರಗಿಸಿ ಹೊರಗೆ ಸುರಿಯಿರಿ. ಇದು ದೃಷ್ಟಿದೋಷ ಕಡಿಮೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಶನಿವಾರದಂದು ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಿ ಹನುಮಂತನಿಗೆ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಅನುಮಾನಗಳು ಹುಟ್ಟಬಹುದು. ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಬಹಳ ಮುಖ್ಯ. ಒಂದು ಸಣ್ಣ ಮಾತು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಉಂಟಾಗಬಹುದು, ಆದರೆ ಅದು ತಾತ್ಕಾಲಿಕ. ಕೆಲವರು ಕಪ್ಪು ಮಾಂತ್ರಿಕದ ಪ್ರಭಾವದ ಭಾವನೆ ಅನುಭವಿಸಬಹುದು. ನಿಮ್ಮ ಬೆಳವಣಿಗೆ ತಡವಾಗಿ ನಡೆಯುತ್ತಿದೆ ಎಂದು ಅಥವಾ ಕೆಲವು ಕೊನೆಯ ಕ್ಷಣದಲ್ಲಿ ಹಾಳಾಗದಂತೆ ಅನುಭವವಾದರೆ ನಕಾರಾತ್ಮಕ ಶಕ್ತಿಯು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮಂಗಳವಾರ ಕೆಂಪು ಹೂವಿನಿಂದ ದೇವರಿಗೆ ಪೂಜೆ ಮಾಡಿ. 9 ಲಿಂಬೆ ಹಣ್ಣುಗಳನ್ನು ದೇವಾಲಯಕ್ಕೆ ಅರ್ಪಿಸಿ. ನಿಮ್ಮ ಕುಲದೇವರ ಹೆಸರನ್ನು 27 ಬಾರಿ ಜಪಿಸಿ. ಸಂಜೆ 6:30 ನಂತರ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗಬಹುದು, ಆದರೆ ರಾತ್ರಿ 9 ಗಂಟೆಯ ನಂತರ ಅನವಶ್ಯಕ ಚರ್ಚೆಗೆ ಅಥವಾ ಸ್ಥಳ ಹಣದ ಮಾತುಕತೆ ತಪ್ಪಿಸಿ. ನಿಮ್ಮ ತಲೆಯ ಬಳಿಯಲ್ಲಿ ಗ್ಲಾಸ್ ನೀರು ಇಟ್ಟು ಮಲಗಬಹುದು. ಬೆಳಗ್ಗೆ ಅದನ್ನು ತುಳಸಿ ಗಿಡಕ್ಕೆ ಸುರಿಯಿರಿ. ಇದು ನಕಾರಾತ್ಮಕ ಸ್ಪಂದನೆಗಳನ್ನು ಹೀರಿಕೊಳ್ಳುತ್ತದೆ ಎನ್ನುವ ನಂಬಿಕೆ. ಇದೇ ನಿಮ್ಮ ಒಳಗಿನ ಶಕ್ತಿ. ದುರ್ಬಲವಾದ ಕ್ಷಣಗಳಲ್ಲಿ ಮಾತ್ರ ದುಷ್ಟಶಕ್ತಿ ಬಲವಾಗುತ್ತದೆ. ಆದ್ದರಿಂದ ಭಯಪಡುವ ಬದಲು ಜಾಗರೂಕತೆಯಿಂದ ಭಕ್ತಿಯಿಂದ ಈ ದಿನವನ್ನು ಕಳೆಯಿರಿ. 26ನೇ ಫೆಬ್ರವರಿ ದಿನದ ಕಠಿಣ ಅನುಭವಗಳು ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿನ ದಾರಿ ತೆರೆದಿಡಲಿವೆ. ನಿಮಗೆ ನಿಮ್ಮ ಕುಲದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ತುಲಾ ರಾಶಿಯವರೇ, ಈಗ 26ನೇ ಫೆಬ್ರವರಿ ದಿನದ ಅಂತಿಮ ಮತ್ತು ಅತ್ಯಂತ ಮಹತ್ವದ ಭಾಗವನ್ನು ಗಮನಿಸಿ. ರಾತ್ರಿ ವೇಳೆ 9 ಗಂಟೆಯ ನಂತರ ಮನಸ್ಸಿನ ಅಶಾಂತಿ ಹೆಚ್ಚಾಗಬಹುದು. ಕೆಲವರಿಗೆ ಮನೆಯ ಹೊರಭಾಗದಲ್ಲಿ ಅಸಹಜ ಶಬ್ದಗಳು ಕೇಳಿ ಭಯ ಮೂಡಬಹುದು. ನಾಯಿಗಳು ನಿರಂತರವಾಗಿ ಬೊಗಳಬಹುದು. ಗಾಳಿಯ ಚಳಿಯ ಅಸಹಜ ಅನುಭವವಾಗಬಹುದು. ಆದರೆ ಭಯಪಡುವುದಿಲ್ಲ. ಎಚ್ಚರಿಕೆ ಮತ್ತು ಶಾಂತಿ ನಿಮ್ಮ ನಿಜವಾದ ರಕ್ಷಣಾ ಕವಚ. ಈ ದಿನ ನೀವು ತಪ್ಪದೆ ಮಾಡಬೇಕಾದ ಪರಿಹಾರ: ಮನೆ ದೇವರ ಕೋಣೆಯಲ್ಲಿ 2 ದೀಪ ಹಚ್ಚಿ, ಒಂದು ತುಪ್ಪದ ದೀಪ ಮತ್ತೊಂದು ಎಳ್ಳಿನ ದೀಪ ಹಚ್ಚಿ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ರಕ್ಷಣಾ ಕವಚ ನೀಡುತ್ತದೆ. ಸೋಮವಾರ ಅಥವಾ ಶನಿವಾರ ದಿನಗಳಲ್ಲಿ ಶಿವಾಲಯಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕ ಮಾಡಿಸಿದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಕಡಿಮೆಯಾಗುತ್ತದೆ. ಕರ್ನಾಟಕದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿ ನೀಡಿ ಚಂಡಿಕಾ ಹೋಮದಲ್ಲಿ ಭಾಗವಹಿಸಿ. ತಮಿಳುನಾಡಿನ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ಮಾಡಿಸಿದರೆ ಕಪ್ಪು ಮಾಂತ್ರಿಕದ ಪ್ರಭಾವ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೆ ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿ ದೇವಾಲಯದಲ್ಲಿ ರಾಹುಕೇತು ಶಾಂತಿ ಪೂಜೆ ಮಾಡಿಸಬಹುದು. ಕೇರಳದ ಬೊಟಾನಿಕಲ್ ಭಗವತಿ ದೇವಸ್ಥಾನದಲ್ಲಿ ದುಷ್ಟಶಕ್ತಿ ನಿವಾರಣೆ ವಿಶೇಷ ಆರಾಧನೆ ಮಾಡಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚು ನೀರು ಕುಡಿಯಿರಿ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ. ಮನೆಯಲ್ಲೂ ಶುದ್ಧತೆ ಕಾಪಾಡಿ. ನಕಾರಾತ್ಮಕ ಶಕ್ತಿಗೆ ಅವಕಾಶ ಕೊಡಬೇಡಿ. ಮನಸ್ಸಿನ ಶಾಂತಿ, ದೇವರ ಭಕ್ತಿ ಮತ್ತು ಜಾಗರೂಕತೆ ನಿಮ್ಮ ಜೀವನದ ನಿಜವಾದ ಕವಚ. ಹೀಗಾಗಿ ತುಲಾ ರಾಶಿಯವರೇ, 26ನೇ ಫೆಬ್ರವರಿ ದಿನವನ್ನು ಧೈರ್ಯ ಮತ್ತು ಭಕ್ತಿ ಜಾಗರೂಕತೆಯಿಂದ ಎದುರಿಸಿ. ಈ ದಿನದ ಕಠಿಣ ಅನುಭವಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ದಾರಿ ತೆರೆದಿಡಲಿದೆ. ನಿಮ್ಮ ಕುಲದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಇದು ನಿಮ್ಮ 26ನೇ ಫೆಬ್ರವರಿಯ ತುಲಾರಾಶಿ ಭವಿಷ್ಯ. ಸ್ನೇಹಿತರೆ, ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಪೂರ್ತಿ ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದಲ್ಲಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.